ಗೈಸ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಬಿಂದು ರಾಗ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ತಮ್ಮನಲ್ಲಿ ನೋಡೋ ಪ್ರಕಾರ ನಾನು ನನ್ನ ಕಾಲೇಜ್ ಕಡೆಯಿಂದ ಟ್ರಿಪ್ ಹೋಗ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಹೇಗೆ ಪ್ಯಾಕ್ ಮಾಡಿದ್ದೀನಿ ಅನ್ನೋದು ನಿಮಗೆ ತೋರಿಸ್ತೀನಿ. ಕ್ಯಾರಿ ಮಾಡ್ತಿರೋ ಬ್ಯಾಗ್ ಇದು. ನಾನು ಟ್ರೆಕ್ಕಿಂಗ್ ಬ್ಯಾಗ್ನ ಕ್ಯಾರಿ ಮಾಡ್ತಾ ಇದ್ದೀನಿ. ಈ ಬ್ಯಾಗಲ್ಲಿ ಇಲ್ಲಿವರೆಗೂ ಡ್ರೆಸ್ಸಸ್ಗಳದು ನಾನು ಆ ಟ್ರಿಪ್ಪಲ್ಲಿ ಯಾವುದಾದ್ರು ನಾಲ್ಕನ್ನ ಅಲ್ಲೇ ತೋರಿಸ್ತೀನಿ ನಿಮಗೆ ಆ ಬ್ಲಾಗ್ಗಳಲ್ಲೇ. ಬಟ್ ಇಲ್ಲಿವರೆಗೂ ತೊಗೊಂಡಿದ್ದೀನಿ ಡ್ರೆಸ್ಗಳು. ಒಂದು 4 ಪೇರ್ಸ್ ತೊಗೊಂಡಿದ್ದೀನಿ. 2 ಡೇಸ್ ಹೋಗ್ತಿದ್ದೀನಿ, 2 ಪೇರ್ಸ್ ಇರಲಿ, ಎಮರ್ಜೆನ್ಸಿ 2 ಪೇರ್ಸ್ ಇರಲಿ ಅಂತ 4 ಪೇರ್ಸ್ ತೊಗೊಂಡಿದ್ದೀನಿ. ಹಾಗೆ ಇದು ಮೇಕಪ್ ಕಿಟ್ ಥರ, ಬಟ್ ತುಂಬ ಮೇಕಪ್ ಏನೂ ಇಲ್ಲ. ಜಸ್ಟ್ ಈಗ ಚಳಿ ಇದ್ದರೆ ಹೊಡೆಯುತ್ತೆ, ಕಾಲು ಕೈ ಹೊಡೆಯುತ್ತೆ ಅನ್ನೋಸ್ಕರ ಫೇಸ್ಗೆ ಒಂದು ಮಾಯಿಶ್ಚರೈಸರ್, ನಿವಿಯಾ ಮಾಯಿಶ್ಚರೈಸರ್ ತೊಗೊಂಡಿದ್ದೀನಿ. ಬಿಸಿಲಿದ್ರೆ ಟ್ಯಾನ್ ಆಗಬಾರ್ದು, ಸನ್ಸ್ಕ್ರೀನ್ ತೊಗೊಂಡಿದ್ದೀನಿ. ನನ್ನ ವಿಡಿಯೋ ನೋಡೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಾನು ಸನ್ಸ್ಕ್ರೀನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತ. ಕಾಜಲ್, ಲಿಪ್ಸ್ಟಿಕ್ ಅಂದರೆ ಲಿಪ್ ಲೈನರ್. ನಾನು ಲಿಪ್ ಲೈನರ್ ಯೂಸ್ ಮಾಡ್ತೀನಿ, ಲಿಪ್ಸ್ಟಿಕ್ ಯೂಸ್ ಮಾಡಲ್ಲ. ಹಾಗೆ ಒಂದು ಲಿಪ್ ಬಾಮ್ ಮತ್ತು ಎಮರ್ಜೆನ್ಸಿ ಒಂದು ಕ್ಲಿಪ್, ಅಷ್ಟೇ. ಇಷ್ಟನ್ನೇ ತೊಗೊಂಡಿರೋದು ನಾನು. ಇದು ಈ ಕಿಟ್ಟಲ್ಲಿರುತ್ತೆ. ತುಂಬ ಚಳಿ ಇದ್ದರೆ ಅದಕ್ಕೋಸ್ಕರ ಇದನ್ನು ಕೂಡ ಕ್ಯಾರಿ ಮಾಡ್ತಾ ಇದ್ದೀನಿ, ತುಂಬ ಚಳಿ ಆಗಬಾರ್ದು ಅಂತ. ಇಷ್ಟನ್ನು ನಾನು ಕ್ಯಾರಿ ಮಾಡ್ತಾ ಇದ್ದೀನಿ. ಹಾಗೆ ಈ ಸೈಡ್ ಬೆಲ್ಲಿ ಬ್ಯಾಗ್, ಇದನ್ನು ಕೂಡ ಸೈಡ್ ಹಾಕೋತಾರಲ್ವ ಈ ಥರ, ಅದನ್ನು ಕೂಡ ಕ್ಯಾರಿ ಮಾಡ್ತಾ ಇದ್ದೀನಿ. ಬಿಕಾಸ್ ನಾವು ಬ್ಯಾಗ್ ಬಿಟ್ಟು ಟ್ರಾವೆಲ್ ಮಾಡೋ ಟೈಮಲ್ಲಿ ಎಮರ್ಜೆನ್ಸಿ ಏನಾದರೂ ಇದ್ದರೆ, ಮೊಬೈಲ್ಸ್ ಅದು ಇಲ್ಲ, ಇದನ್ನು ಇಟ್ಕೋಬೋದು, ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಇನ್ ಕೇಸ್ ನಮ್ಮ ಡ್ರೆಸ್ಗೆ ಪಾಕೆಟ್ಸ್ ಇಲ್ಲ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ಇದನ್ನು ಕ್ಯಾರಿ ಮಾಡ್ತಾ ಇದ್ದೀನಿ. ಇದು ನನ್ನ ಪ್ಯಾಕಿಂಗ್. ಸ್ಲಿಪ್ಪರ್ ನಾನು ಒಂದೇ ಜೊತೆ ತೊಗೊಳ್ಬೋದು, ಎಲ್ಲರೂ ಮೇ ಬಿ ಒಂದೇ ಜೊತೆ ತರೋದು, ಯಾಕಂದರೆ ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅನ್ಕೋತೀನಿ. ಓಕೆ, ಇಷ್ಟು ನನ್ನ ಪ್ಯಾಕಿಂಗ್. ನೆಕ್ಸ್ಟು ನಾನು ನನ್ನ ಟ್ರಾವೆಲಿಂಗ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ನಮಗೆ ನೈಟ್ 9 ಗಂಟೆಗೆ ಕಾಲೇಜ್ ಹತ್ರ ಬರೋಕ್ಕೆ ಹೇಳಿದರು, ಬಟ್ ನಾನು ಇಲ್ಲಿ ಬೇಗ ಹೋಗ್ತಾ ಇದ್ದೀನಿ. ನೋಡಿ, ಎಲ್ಲರೂ ಹುಡುಗಿರಿಗೆ ಆಧಾರ್ ಕಾರ್ಡ್ ಅಂತ ಆಡ್ಕೋತೀರ ಅಲ್ವಾ. ಫಾರ್ ದ ಫಸ್ಟ್ ಟೈಮ್ ನಾನು ಕೂಡ ಆಧಾರ್ ಕಾರ್ಡ್ನ ಮರ್ತು ಹೋಗಿ ಫಸ್ಟ್ ಟೈಮ್ ಟಿಕೆಟ್ ತೊಗೊಂಡೆ. ಫಸ್ಟ್ ಟೈಮ್ ಅಂದರೆ ಆಧಾರ್ ಕಾರ್ಡ್ ಸ್ಟಾರ್ಟ್ ಆದಾಗಿಂದ ಇದು ಫಸ್ಟ್ ಟೈಮ್ ಟಿಕೆಟ್ ತೊಗೊಂಡಿದ್ದು. ಆಧಾರ್ ಕಾರ್ಡ್ ಮರ್ತು ಹೋಗಿ ಹಾಗೆ ಬೇಗ ಹೋಗಿದ್ದರಿಂದ ನಾನು ಊಟ ಮಾಡಿರಲಿಲ್ಲ. ಅಲ್ಲಿ ಸ್ವಲ್ಪ ಪಾಸ್ತಾ ತಿನ್ಕೊಂಡು ಹೋದೆ. ಇದೆಲ್ಲ ನಮ್ಮ ಟ್ರಿಪ್ಪಿಗೋಸ್ಕರ ತೊಗೊಂಡಿದ್ದಂಥ ಐಟಮ್ಸ್, ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಕಾಲೇಜ್ನ ಲ್ಯಾಬಲ್ಲಿ ಇಟ್ಟಿದ್ರು ಎಲ್ಲ ಐಟಮ್ಸ್ನೂ ಕೂಡ. ಬಸ್ ಬಂದಮೇಲೆ ಅದರೊಳಗೆ ಹಾಕ್ಕೊಳ್ಳೋಕ್ಕೆ. ಇವಾಗ ನಮ್ಮ ಬಸ್ ಬಂತು. ಒಂಥರ ಖುಷಿ, ಹೊರಟೇ ಬಿಟ್ವಲ್ಲ ಕೊನೆಗೂ. ಎಷ್ಟೋ ದಿವಸ ಅಂದ್ಕೊಂಡಿದ್ದು ಪ್ಲ್ಯಾನ್ ಈಗ ವರ್ಕ್ ಆಯ್ತಲ್ಲ ಅಂತ. ಇಲ್ಲಿ ಫಸ್ಟು ಗಣಪತಿ ಪೂಜೆ ಮಾಡಿ ಆಮೇಲೆ ಹತ್ತಕ್ಕೆ ಹೋಗ್ತಿದ್ದಾರೆ. ಇಲ್ಲಿ ಏನೇ ಪೂಜೆ ನಡೀತಾ ಇದ್ರು ನಮ್ಮ ತಲೆಗಿದ್ದಿದ್ದಿಷ್ಟೇ, ನಾವು ಬೇಗ ಹೋಗಿ ಸೀಟ್ ಇಟ್ಕೋಬೇಕು. ಯಾಕೆಂದರೆ ಫುಲ್ ಫ್ರಂಟಲ್ಲೂ ಇಷ್ಟ ಆಗಲ್ಲ, ಫುಲ್ ಬ್ಯಾಕಲ್ಲೂ ಇಷ್ಟ ಆಗಲ್ಲ. ಕರೆಕ್ಟಾಗಿ ಹೋಗಿ ಸೆಂಟ್ರ್ ಸೀಟ್ ಇಟ್ಕೋಬೇಕು ಅಂದಿದ್ದಕ್ಕೆ ಎಲ್ಲರೂ ಫಸ್ಟು ಡೋರ್ ಹತ್ರ ನಿಂತಿದ್ವಿ. ಇಲ್ಲಿ ಪೂಜೆ ಎಲ್ಲ ನಡೀತಿದೆ. ಪೂಜೆ ಆದಮೇಲೆ ನಾವು ಕಾಲೇಜ್ ಬಿಟ್ವಿ. ಕಂಪ್ಲೀಟ್ ಫಸ್ಟ್ ಡೇ ಆ್ಯಂಡ್ ಸೆಕೆಂಡ್ ಡೇ ವಿಡಿಯೋ ಇನ್ನೊಂದು ವಿಡಿಯೋದಲ್ಲಿ ಬರುತ್ತೆ, ಅದನ್ನು ಕೂಡ ಕಂಪ್ಲೀಟಾಗಿ ನೋಡಿ. ಜಸ್ಟ್ ಪ್ಯಾಕಿಂಗ್ ಹಾಗೆ ಹೇಗೆ ಹೊರಟ್ವಿ ಅನ್ನೋದನ್ನ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಅಷ್ಟೇ. ಈಗ ನಮ್ಮ ಕಾಲೇಜ್ ಬಿಟ್ಟು ತುಮಕೂರು ಯೂನಿವರ್ಸಿಟಿ ನಮ್ಮ ಕಾಲೇಜ್, ಮೋಸ್ಟ್ ಆಫ್ ದಿ ಮೆಂಬರ್ಸ್ ಗೊತ್ತಿರುತ್ತೆ. ಇಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ಎಷ್ಟೋ ಜನ ಬಂದಿದ್ದರು, ಅವರವರ ಸಿಸ್ಟರ್ಸ್ನ, ಬ್ರದರ್ಸ್ನ, ಫ್ರೆಂಡ್ಸ್ನೆಲ್ಲ ಬಿಡೋಕ್ಕೆ. ಹಾಗೆ ಇದು ನಾವು ಹೊರಟಿದ್ದು 11 ಆಗಿತ್ತು ಅನಿಸುತ್ತೆ, 10:30, 11:15 ಆಗಿರ್ಬೋದು. ಅಷ್ಟೊತ್ತಿಗೆ ಹೊರಟಿದ್ವಿ. ಹೀಗೆ ನಮ್ಮ ಫಸ್ಟು ಹೊರಟಿದ ತಕ್ಷಣ ಬಸ್ಸಲ್ಲೆಲ್ಲ ಡ್ಯಾನ್ಸು, ಸಾಂಗ್ಸ್ ಸ್ಟಾರ್ಟ್ ಆಗೋಯಿತು. ಈಗ ನಮ್ಮ ಕಾಲೇಜ್ ಬಿಟ್ವಿ. ತುಂಬ ಚಳಿ ಆಗ್ತಾಯಿತ್ತು. ಸೊ ನಾನು ಆವಾಗಲೇ ಹೇಳ್ದಂಗೆ ಪ್ಯಾಕಿಂಗಲ್ಲಿ ತುಂಬ ಯೂಸ್ಫುಲ್ ಆಯಿತು. ಕಿವಿ ಕ್ಲೋಸ್ ಮಾಡ್ಕೊಳ್ಳೋಕ್ಕೆ ತುಂಬ ಚಳಿ ಆಗ್ತಿದ್ದ ಕಾರಣ. ಇಲ್ಲಿಗೆ ನನ್ನ ಟ್ರಿಪ್ ಪ್ಯಾಕಿಂಗ್ ವಿಡಿಯೋ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ವಿಡಿಯೋ ಫಸ್ಟ್ ಡೇ ಟ್ರಿಪ್ ಹೇಗಿತ್ತು, ಸೆಕೆಂಡ್ ಡೇ ಟ್ರಿಪ್ ಹೇಗಿತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿಬಿಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಥ್ಯಾಂಕ್ ಯು.